ಗೈಸ್, ನಾನು ಫಸ್ಟಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ನಿಮಗೆ ಕೈ ಆಡಿಸೋದಕ್ಕೆ ಹಾಗೆ ಬಟ್ಟೆಯನ್ನು ಕೂಡ ಜಾಲಿಸೋದಕ್ಕೆ ಯಾವುದು ನಿಮಗೆ ಅನುಕೂಲ ಆಗುತ್ತೋ ಅದನ್ನು ನೀವು ತೊಗೊಬೋದು. ಎಷ್ಟು ನೀವು ಬಟ್ಲು ದೊಡ್ಡದು ಬೇಕೋ ನೀವು ಅಷ್ಟು ತೊಗೊಳ್ಳಿ. ಹಾಗೆಯೇ ನಾನು ಅದರಲ್ಲಿ ವಾಟರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ನಾನು ಸ್ವಲ್ಪ ಮನೆಯಲ್ಲೇ ಅಡುಗೆಗೆ ಯೂಸ್ ಮಾಡುವಂತಹ ಬೇಕಿಂಗ್ ಸೋಡಾನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಬೋಂಡ ಎಲ್ಲದಕ್ಕೂ ಕೂಡ ಹಾಕ್ತೀವಲ್ಲ, ಆ ಸೋಡಾನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಕ್ಲಿನಿಕ್ ಪ್ಲಸ್ಸು ಶಾಂಪೂನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂತ ಅಂದರೆ ಬೇರೆ ಶಾಂಪು ನೀವು ಯಾವ್ದು ಯೂಸ್ ಮಾಡ್ತೀರಲ್ಲ ಅದೇ ಶಾಂಪೂನ ನೀವು ಹಾಕ್ಕೊಬೋದು. ಒಂದು ಪ್ಯಾಕೆಟಷ್ಟು ಶಾಂಪೂನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ನಾವು ಶಾಂಪೂ ಹಾಕಿರ್ತೀವಲ್ವ ಅದೆಲ್ಲನೂ ಕೂಡ ನೊರೆ ಥರ ಆಗಬೇಕು. ಸೊ ಅದಕ್ಕಾಗಿ ಹಾಗೆಯೇ ನಾನು ನಿಮಗೆ ಇಲ್ಲಿ ಒಂದು ಸ್ಪಾಂಜನ್ನ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಇದು ನನಗೆ ಎಲ್ಲ ಮನೆ ಕ್ಲೀನ್ ಮಾಡೋದಕ್ಕೂ ತುಂಬ ಯೂಸ್ ಆಗುತ್ತೆ. ಇದು ನನಗೆ ಇದು ಏನಾದರೂ ನಿಮಗೆ ಬೇಕು ಇದು ಲಿಂಕ್ ಅಂತ ಅಂದರೆ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ, ನೀವು ನೋಡ್ಬೋದು. ಇದು ಯಾವುದೇ ರೀತಿಯಾದ ಪ್ರಮೋಷನ್ ಏನಲ್ಲ. ಹಾಗೆ ಅದು ತುಂಬ ವರ್ಕ್ ಆಗುತ್ತೆ. ಅಡುಗೆ ಮನೆಯಲ್ಲಿ ನೀವು ಎಲ್ಲದಕ್ಕೂ ಸಹ ಸ್ಪಾಂಜ್ನ ಯೂಸ್ ಮಾಡ್ಬೋದು. ಅದೇ ಸ್ಪಾಂಜಲ್ಲಿ ಸಹ ನಾನು ಇವಾಗ ಫ್ರಿಜ್ನು ಸಹ ಕ್ಲೀನ್ ಮಾಡ್ತಾಯಿದ್ದೀನಿ. ಅದರಲ್ಲೇ ನಾನು ಕ್ಲೀನ್ ಮಾಡ್ತೀನಿ. ಯಾವ ಥರ ಕ್ಲೀನ್ ಆಗುತ್ತೆ ಅಂತ ನೀವು ನೋಡ್ಬೋದು. ಹಾಗೆ ನಿಮಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಬಿಫೋರ್ ಯಾವ ಥರ ಇದೆ ಹಾಗೆ ಆಫ್ಟರ್ ಯಾವ ಥರ ಇರುತ್ತೆ ಅಂತ ಕೂಡ ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಎಷ್ಟು ಗಲೀಜಿದೆ ಫ್ರಿಜ್ಜಲ್ಲಿ ಆ ಸಂದಿಯಲ್ಲೆಲ್ಲ ಅಂತ ಹೇಳಿ. ಹಾಗೆ ಆ ಸ್ಪಾಂಜ್ ನಮ್ಮಮ್ಮ ಅದರಲ್ಲಿ ಏನು ನೀರು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಆ ನೀರಲ್ಲಿ ಎದ್ದು ಅದರಲ್ಲಿ ಒರೆಸ್ತಾ ಇದ್ದಾರೆ ಇವಾಗ. ಆಫ್ಟರ್ ನಿಮಗೆ ಯಾವ ಥರ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳಿ. ಕಾಫಿ ಪೌಡ್ರ್ ಇಕ್ಕಿ ಅದೆಲ್ಲನೂ ಕೂಡ ಆ ಥರ ಆಗೋಗಿದೆ. ಅದೆಲ್ಲನೂ ಕೂಡ ನಿಮಗೆ ನೀಟಾಗಿ ಆಗುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ ಎಲ್ಲನೂ ಕೂಡ ವಾಶ್ ಮಾಡಿ ನಿಮ್ಮಮ್ಮ ಎಲ್ಲನೂ ಕೂಡ ಜೋಡಿಸಿದ್ದಾರೆ. ನೋಡ್ತಾ ಇದ್ದೀರಾ ನೀವು. ಆ ಕಡೆ ಸೈಡಲ್ಲೂ ಸಹ ಪೈಪಲ್ಲಿ ಎಷ್ಟು ಗಲೀಜಿತ್ತು ಎಲ್ಲನೂ ಕೂಡ ನೀಟಾಗಿ ಕ್ಲೀನಾಗಿ ಎಲ್ಲನೂ ಹೋಗಿದೆ. ಇದು ಟಿಪ್ಸು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೂ ಸಹ ಯೂಸ್ಫುಲ್ ಆದರೆ ಟ್ರೈ ಮಾಡಿ ನೋಡಿ. ನಿಮಗೂ ಏನಾದರೂ ಯೂಸ್ಫುಲ್ ಅಂತ ಅನ್ನಿಸ್ತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಗೊತ್ತಿಲ್ಲದಿರೋರಿಗೆ ಇದು ಗೊತ್ತಾಗುತ್ತೆ ಅಷ್ಟೇ ಹೇಳೋದು ನಾನು. ಅದಕ್ಕೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕೇವಲ 2 ಪದಾರ್ಥದಿಂದ ನಾವು ಇದನ್ನು ಕ್ಲೀನ್ ಮಾಡ್ಕೊಬೋದು. ಬೇಗನೂ ಸಹ ಆಗುತ್ತೆ. ಮನೇಲೇ ಸಿಗೋವಂಥ ಐಟಮಿಂದ ನಾವು ಕ್ಲೀನ್ ಮಾಡ್ಬೋದು. ಹಾಗೆ ನಾನು ಇದರಲ್ಲಿ 3 ಟಿಪ್ಸ್ನ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ನೀವೆಷ್ಟು ನೋಡ್ತಾ ಇದ್ದೀರಾ ಪಳ ಪಳ ಅಂತ ಹೇಳಿ ಫ್ರಿಜ್ಜು ಹೊಳಿತಾ ಇದೆ. ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಫ್ರಿಜ್ಜು ಒಳಗಡೆ ಒಂದು ಪೇಪರ್ ಥರ ಹಾಕಿದ್ದೀನಿ. ಅದನ್ನು ಕೂಡ ನಿಮಗೆ ಏನಾದರೂ ಲಿಂಕ್ ಬೇಕಂದರೆ ಹಾಕ್ತೀನಿ. ಅದು ನಾನು ಯೂಸ್ ಮಾಡಿರೋ ಅಂತಹದ್ದು. ನಾನು ಅದಕ್ಕೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ಫ್ರಿಶ್ ಇವಾಗ ಕಂಪ್ಲೀಟಾಗಿ ನಾನು ರೆಡಿ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ನಾನು ಟಿಪ್ಸ್ ನಂಬರ್ 2 ಏನಪ್ಪ ಅಂತ ಅಂದರೆ, ನಿಮ್ಮ ಮನೇಲಿ ಎಲ್ಲರ ಮನೇಲೂ ಕೂಡ ಆಲ್ಮೋಸ್ಟು ತಟ್ಟೆ ಸ್ಟ್ಯಾಂಡ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಆ ತಟ್ಟೆ ಸ್ಟ್ಯಾಂಡಲ್ಲಿ ರಸ್ಟ್ ಹಿಡ್ದಿರುತ್ತೆ. ಹಾಗೆ ಧೂಳೇನೇನೋ ಸಹ ಕುತ್ಕೊಂಡ್ಬಿಟ್ಟಿರುತ್ತೆ. ಹಾಗೆಯೇ ಅಡುಗೆ ಮನೇಲಂತ ನಾವು ಇಕ್ಕಿರ್ತೀವಲ್ವ. ಸೊ ಅಡುಗೆ ಮನೇಲಿ ನಾವೆಲ್ಲ ಕೂಡ ಅಡುಗೆ ಮಾಡಬೇಕಾದ್ರೆ ಅದು ಎಲ್ಲ ಆಯ್ಲಿ ಥರ ಜಿಡ್ಡಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಆ ಜಿಡ್ಡೆಲ್ಲನೂ ಕೂಡ ನೀವು ಮಾಮೂಲಿ ನಾರ್ಮಲ್ ಸೋಪಲ್ಲೆಲ್ಲ ನೀವು ಹೋಗ್ಸೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಟಿಪ್ಸು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಹೇಳಿ. ಒಂದು ಬೌಲಿಗೆ ನಿಮಗೆ ಬೇಕಿಂಗ್ ಸೋಡಾ ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಮನೆ ಪಾತ್ರೆದದು ಪಾತ್ರೆ ಸ್ಟ್ಯಾಂಡ್ ಏನಾದ್ರೂ ಕೂಡ ಸಣ್ಣಗಿತ್ತು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ದೊಡ್ಡದಿತ್ತು ಅಂದರೆ ದಪ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಅದಕ್ಕೆ ವಾಟರ್ ಹಾಕ್ಕೊಳ್ಳಿ. ವಾಟರ್ ಹಾಕ್ಕೊಂಡಿದ್ದಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಟೂತ್ ಬ್ರಷಲ್ಲಿ ನೀವು ಈ ಥರ ಮಾಡ್ಕೊಬೋದು. ಸಂದಿಯಲ್ಲೆಲ್ಲ ಜಾಗ ಇರುತ್ತಲ್ಲ ಅದೆಲ್ಲನೂ ಕೂಡ ನೀವು ಈ ಥರ ಬ್ರಷಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಎಲ್ಲನೂ ಕೂಡ ನಾವು ಟೂತ್ ಬ್ರಷಲ್ಲೇ ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ನೀವು ಯಾವುದು ನಾರ್ಮಲಾಗಿ ಪಾತ್ರೆಯನ್ನು ಕೂಡ ಯೂಸ್ ಮಾಡ್ತೀರಲ್ಲ ಸ್ಕ್ರಬ್ಬರ್, ಅದನ್ನು ತೊಗೊಂಡು ಸಹ ನೀವು ಕ್ಲೀನ್ ಮಾಡ್ಬೋದು. ಬೇಗ ಕೆಲಸನೂ ಸಹ ಆಗೋಗುತ್ತೆ. ಎಲ್ಲನೂ ಕೂಡ ವೈಟಿಗೆ ಪಳ ಅಂತ ಇರುತ್ತೆ. ಇದನ್ನು ಕೂಡ ನಾನು ನಿಮಗೆ ಬಿಫೋರ್ ಹಾಗೆ ಆಫ್ಟರ್ ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು. ಹಾಗೆ ಸ್ಕ್ರಬ್ಬರಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕ್ಲೀನ್ ಆಗ್ತಾ ಇದೆ ಅದು ಅಂತ ಹೇಳಿ. ಇದು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತಾ ಟ್ರೈ ಮಾಡಿ. ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಏನಾದರೂ ಅನಿಸಿಲ್ಲ ಅಂದರೆ ನೀವು ನಿಜವಾಗ್ಲೂ ಶೇರ್ ಮಾಡೋದಕ್ಕೆ ಹೋಗಬೇಡಿ.
ಹಾಗೆ ನಾನು ಟ್ರೈ ಮಾಡ್ತೀನಿ, ನನಗೆ ಯಾವಾಗಲೂ ವಿತ್ ಪ್ರೂಫ್ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ನಾನು ನಿಮಗೋಸ್ಕರ ಈ ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇರೋದು. ಹಾಗೆ ನಾನು ಇದನ್ನೆಲ್ಲನೂ ಕೂಡ ವಾಶ್ ಮಾಡಿ ಇವಾಗ ಆಫ್ಟರ್ ಯಾವ ಥರ ಇದೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಎಲ್ಲನೂ ಕೂಡ ಎಷ್ಟು ವೈಟಿಗೆ ಪಳ ಅಂತೇಳಿ ಹೊಳಿತಾ ಇದೆ. ಇದನ್ನು ನೀವು ಕೂಡ ಯೂಸ್ ಮಾಡಿ, ನಿಮಗೂ ಕೂಡ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಂದಿಲಲ್ಲೂ ಸಹ ಎಷ್ಟು ಜಿಡ್ಡಾಗಿತ್ತು, ಹಾಗೆ ಎಷ್ಟು ಧೂಳೆಲ್ಲನೂ ಸಹ ಇತ್ತು. ಅದೆಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಹೋಗಿದೆ, ಎಷ್ಟು ಚೆನ್ನಾಗಿ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದಕ್ಕಾಗಿ ನೀವು ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಇದು ಯೂಸ್ಫುಲ್ ಆಯಿತು ಅಂತ ಹೇಳಿ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಯೂಸ್ಫುಲ್ ಆಯಿತು ಅಂತ ಹೇಳಿ ಹಾಗೆ ಸ್ವಲ್ಪ ಜನಕ್ಕೆ ಶೇರ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿರೋರ್ಗಂತ ಎಲ್ಲರಿಗೂ ಸಹ. ಹಾಗೆ ಮುಂದೆ ನಾನು ಇದೇ ಥರ ಟಿಪ್ಸ್ನ ನಿಮಗೆ ಬಿಡ್ತಾ ಇರ್ತೀನಿ. ನನಗೂ ಕೂಡ ಟಿಪ್ಸ್ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅನಿಸಿದ್ರೆ ಮುಂದೆ ವೀಡಿಯೋಸ್ ಬಿಡೋದಕ್ಕೂ ಸಹ ಯೂಸ್ ಆಗುತ್ತೆ. ಗೈಸ್, ಹಾಗೆ ಥರ್ಡ್ ಟಿಪ್ಸ್ ಏನಪ್ಪ ಅಂತ ಅಂದರೆ ದೋಸೆ ಹೆಂಚನ್ನ ಯಾವ ಥರ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಗ್ಯಾಸ್ ಹಚ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದಕ್ಕೆ ನಾನು ಒಂದು ಪ್ಯಾಕೆಟಷ್ಟು ನಾನು ಕ್ಲಿನಿಕ್ ಪ್ಲಸ್ ಶಾಂಪ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಎಲ್ಲೆಲ್ಲಿ ಜಾಸ್ತಿ ನಿಮಗೆ ಕರೆ ಕಟ್ಟಿರುತ್ತೆ ಸೈಡಲ್ಲೆಲ್ಲನೂ ಕೂಡ ಎಡ್ಜಲ್ಲೆಲ್ಲ ಎಲ್ಲನೂ ಕೂಡ ನೀವು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಲ್ಲ, ಈ ಥರ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟಿದ್ದಾದಮೇಲೆ ನೀವು ಇದಕ್ಕೆ ನಿಮ್ಮ ಹೆಂಚು ಎಷ್ಟಿರುತ್ತೋ ಅದ್ರ ತುಂಬಾ ಸಹ ವಾಟರ್ನ ಹಾಕಬೇಕಾಗತ್ತೆ. ವಾಟರ್ನ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಆಗೋದಕ್ಕೆ ಬಿಡಿ. ಬಿಸಿ ಆಗಿದ್ದಾದಮೇಲೆ ನೀವು ಮನೇಲಿ ಯಾವುದು ಸ್ಕ್ರಬ್ಬರ್ ಯೂಸ್ ಮಾಡ್ತಿರಲ್ಲ, ಪಾತ್ರೆ ಎಲ್ಲನೂ ಕೂಡ ವಾಶ್ ಮಾಡೋದಕ್ಕೆ ಆ ಸ್ಕ್ರಬ್ಬರ್ ತೊಗೊಂಡು ನೀವು ಸುತ್ತಲೂ ಸಹ ಈ ಥರ ಒಂದು ವಾಶ್ ಮಾಡಬೇಕು. ಒಂದು 2-3 ಮಿನಿಟ್ಸ್ ಈ ಥರ ವಾಶ್ ಮಾಡ್ಕೊಳ್ಳಿ ನೀವು. ಬಿಕಾಸ್ ಅದರಲ್ಲಿರೋವಂತಹ ಎಣ್ಣೆ, ಜಿಡ್ಡು, ಆಯಿಲ್ ಎಲ್ಲನೂ ಕೂಡ ಬಿಡುತ್ತೆ. ಸೊ ಅದಕ್ಕಾಗಿ ನಾವು ಈ ಥರ ಸ್ಕ್ರಬ್ಬರಲ್ಲಿ ಮಾಡಬೇಕು. ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬಿಸಿ ಆಗ್ತಾ ಇರುತ್ತಲ್ಲ, ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆಮೇಲೆ ಒಂದು ಈ ಥರ ನೈಫ್ ತೊಗೊಂಡು ಈ ಸೈಡಲ್ಲೆಲ್ಲನೂ ಕೂಡ ಈ ಥರ ನೀವು ಕೆರ್ಕೊಂಬರಬೇಕು. ತುಂಬ ಪ್ರೆಷರ್ ಹಾಕಿ ನೀವು ಕೆರೆದ್ರೆ ಏನು ಕೆರಿಬೇಕಾದಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ಜಸ್ಟ್ ಹಾಗೇ ನೀವು ಈ ಥರ ಮಾಡಿಕೊಂಡ್ರೆ ಬಂದುಬಿಡುತ್ತೆ. ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಅದು ಬರುತ್ತೆ ಅಂತ ಹೇಳಿ. ನಿಮಗೆ ಗೊತ್ತಾಗುತ್ತೆ ಬಿಫೋರ್ ಆಫ್ಟರ್ ಯಾವ ಥರ ಬರುತ್ತೆ ಅಂತ ಹೇಳಿ. ಫುಲ್ಲು ಕ್ಲೀನಾಗಿ ಹೋಗಿಲ್ಲ ಅಂತ ಅಂದ್ರೂ ಕೂಡ ಅರ್ಧಕ್ಕರ್ಧನಾದರೂ ಸಹ ಹೋಗುತ್ತೆ. ಅದಕ್ಕೆ ನೀವು ಇದನ್ನು ಟ್ರೈ ಮಾಡಿ, ನಿಮಗೂ ಸಹ ಒಳ್ಳೆ ಟಿಪ್ಸು ಯೂಸ್ಫುಲ್ ಆಗ್ಬೋದು. ಆಗಲೇ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ಬಂದಿದೆ. ಫುಲ್ಲು ಬರಬೇಕಂತ ಅಂದರೆ ನೀವು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತೇ ಮಾಡಬೇಕು ಈ ಥರ. ಅದು ನಿಮಗೆ ಹೆಂಚಲ್ಲಿ ನೀರು ಇರಲೇಬೇಕು. ಹೆಂಚಲ್ಲಿ ನೀರು ಇಟ್ಕೊಂಡು ಈ ಥರ ಮಾಡಿದ್ರೆ ನಿಮಗೆ ಬರುತ್ತೆ. ಅದು ನೋಡ್ತಾ ಇದ್ದೀರಾ ಇವಾಗಲೇ ಎಷ್ಟು ಬಂದಿದೆ ಅಂತ ಹೇಳಿ. ಹಾಗೆ ಈ ಟಿಪ್ಸು ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ಹೇಳಿ. ನೋಡಿ ಇವಾಗ ಯಾವ ಥರ ಆಗಿದೆ ಅಂತ ಹೇಳಿ. ಇದನ್ನೆಲ್ಲನೂ ಕೂಡ ನಾನು ಇವಾಗ ವಾಶ್ ಮಾಡಿಕೊಂಡು ಬಂದುಬಿಡ್ತೀನಿ. ವಾಶ್ ಮಾಡ್ಕೊಂಡಿದ್ದಾದಮೇಲೆ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಹಾಗೆ ಇದನ್ನು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಸ್ ಇದೆ ಇದಕ್ಕೆ. ಏನಪ್ಪ ಅಂತಂದರೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಉಪ್ಪು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಉಪ್ಪು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದೇ. ಹಾಗೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ನಾನು ಮನೆಯಲ್ಲೇ ಯೂಸ್ ಮಾಡೋವಂತಹ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಲೆಮನ್ ಹಾಕ್ಕೊಂಡಿದ್ದೀನಿ. ಲೆಮನ್ ಎಲ್ಲನೂ ಕೂಡ ಹಿಂಡಿ ಅದರಲ್ಲೇ ನಾವು ಸ್ಕ್ರಬ್ ಮಾಡಬೇಕು. ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಮಾಡಬೇಕು ಅಂತ. ನೀವು ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ. ಈ ಥರ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ. ಏನಾದರೂ ದೋಸೆ ಬರ್ತಾಯಿಲ್ಲ, ಕರೆಕ್ಟಾಗಿ ಕಿತ್ತೋಗ್ತಾ ಇದೆ ಅಂತ ಅಂದರೆ ಈ ಥರ ಟ್ರೈ ಮಾಡಿಬಿಟ್ಟು ನೀವು ದೋಸೆ ಹಾಕಿ ಎಲ್ಲನೂ ಕೂಡ ಸರಿ ಹೋಗುತ್ತೆ. ದೋಸೆನೂ ಸಹ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರ ಅಂದ್ಕೊಳ್ತೀನಲ್ಲ, ಇದನ್ನು ಒಂದು 5 ಮಿನಿಟ್ಸ್ ನಾವು ಹಾಗೆ ಮಾಡಬೇಕು. ಸ್ವಲ್ಪನೇ ಅದರಲ್ಲಿರೋವಂತಹ ಲೆಮನ್ದು ಜ್ಯೂಸನ್ನ ನಾವು ಹಿಂಡ್ಕೊಂಡು ಈ ಥರ ನಾವು ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡೇ ಬರಬೇಕು. ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಬಿಫೋರ್ ಆಫ್ಟರ್ ನಾನು ವಿತ್ ಪ್ರೂಫ್ ತೋರಿಸ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಆಫ್ಟರ್ ಅಂತಲೂ ಹೇಳಿ. ಹಾಗೆ ಈ ಥರ ವೀಡಿಯೋಸ್ ಏನಾದರೂ ಟಿಪ್ಸ್ ಬೇಕಂತ ಅಂದರೆ ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಅಂತಲೇ ಹೇಳ್ತೀನಿ ನಾನು. ಹಾಗೆಯೇ ನೀವು ನೋಡ್ತಾ ಇದ್ದೀರ ಅಂದ್ಕೊಳ್ತೀನಿ ಯಾವ ಥರ ಆಗಿದೆ ಅಂತ ಹೇಳಿ. ಇವಾಗಲೇ ಅದು ಸ್ವಲ್ಪ ಎಲ್ಲನೂ ಕೂಡ ಡ್ರೈ ಆಗ್ತಾ ಬರ್ತಾ ಇದೆ. ಅದು ನಾವು ಗ್ಯಾಸ್ ಮೇಲೆ ಇಕ್ಕಿರ್ತೀವಲ್ವ, ಸೊ ಹಾಗಾಗಿ ಅದು ಆ ಥರ ಆಗ್ತಾ ಇರುತ್ತೆ. ಸೊ ಈ ಥರ ಟೈಮಲ್ಲಿ ನಾನು ಇದನ್ನು ಆಫ್ ಮಾಡಿಕೊಂಡು ಇದನ್ನು ನಾನು ಮಾಮೂಲಿ ವಾಶ್ ಮಾಡ್ಕೊಂಡು ಬರ್ತೀನಿ. ಮಾಮೂಲಿ ವಾಶ್ ಮಾಡ್ತೀವಲ್ಲ ಹಾಗೆ ವಾಶ್ ಮಾಡ್ಕೊಂಡು ಬರ್ತೀನಿ. ನೀವು ನೋಡ್ತಾ ಇದ್ದೀರ ಆಫ್ಟರ್ ಯಾವ ಥರ ಕಾಣಿಸ್ತಾ ಇದೆ ಅಂತ.
ಹಾಗೆ ಈ ಟಿಪ್ಸ್ ಎಲ್ಲನೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಗಂಟ ಎಲ್ಲರೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.